ಬೀದಿ ಬದಿ ವ್ಯಾಪಾರಿಗಳಿಗೆ ಬಡ್ಡಿ ರಹಿತ ಸಾಲ ನೀಡುವ ಬಡವರ ಬಂಧು ಯೋಜನೆಗೆ ಇವತ್ತು ಸಿಎಂ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಲಿದ್ದಾರೆ. ಬಡವರ ಬಂಧು ಯೋಜನೆಯ ಮೂಲಕ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಶ್ಯೂರಿಟಿ ಇಲ್ಲದೆ ಕಿರು ಸಾಲ ನೀಡುವ ಸೌಲಭ್ಯ ಒದಗಿಸಲಿದೆ. ಬೀದಿ ಬದಿಯ ವ್ಯಾಪಾರಿಗಳಿಗೆ 1,000 ದಿಂದ 10,000 ತನಕ ಸಾಲ ನೀಡಲಾಗುತ್ತೆ. ಬಡ್ಡಿದಾರರ ಕಿರುಕುಳ ತಪ್ಪಿಸೋದಕ್ಕೆ ಈ ಯೋಜನೆ ಜಾರಿಗೆ ತರ್ತಾ ಇದ್ದು, ವರ್ಷಕ್ಕೆ 50,000 ವ್ಯಾಪಾರಿಗಳಿಗೆ ಸಾಲ ನೀಡುವ ಗುರಿಯನ್ನ ಸಮ್ಮಿಶ್ರ ಸರ್ಕಾರ ಹೊಂದಿದೆ. ಬೆಂಗಳೂರು ನಗರದಲ್ಲಿ 5,000, ಇತರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 3,000 ಮತ್ತು ಇತರೆ ಜಿಲ್ಲಾ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ 1,000 ವರ್ತಕರಿಗೆ ಈ ಸಾಲದ ಸೌಲಭ್ಯ ಸಿಗಲಿದೆ. ಇನ್ನು ಬಡವರ ಬಂಧು ಈ ಬಗ್ಗೆ ಯೋಜನೆಯನ್ನ ಈ ಒಂದು ಸಾಲವನ್ನ ಯಾವ ರೀತಿಯಾಗಿ ಪಡಿಬೇಕು, ಯಾರು ಹೇಗೆ ಅನ್ನೋದನ್ನ ನೋಡುವುದಾದ್ರೆ, ಸ್ಥಳೀಯ ಸಹಕಾರಿ ಬ್ಯಾಂಕ್ನಲ್ಲಿ ಮೊದಲಿಗೆ ನೋಂದಣಿ ಮಾಡಿಸಬೇಕು. ಬಿಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಅಂದ್ರೆ ಈ ಒಂದು ಸಾಲವನ್ನ ಪಡೆಯೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಇನ್ನು ಸ್ಥಳದ ಫೋಟೋ, ಸಂಸ್ಥೆಯ ಚೀಟಿಯನ್ನ ಕೂಡ ಸಲ್ಲಿಸಬೇಕು. ಸಹಕಾರಿ ಬ್ಯಾಂಕ್ನಲ್ಲಿ ಶೂನ್ಯ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಸಾಲ ತೆಗೆದುಕೊಂಡು 3 ತಿಂಗಳಲ್ಲಿ ಅದನ್ನ ಕಟ್ಟುವಂತ ವ್ಯವಸ್ಥೆ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಪ್ರತಿದಿನ ಕನಿಷ್ಠ 100 ರೂಪಾಯಿ ಬ್ಯಾಂಕ್ಗೆ ಅವರು ಕಟ್ಟಬೇಕಾಗತ್ತೆ. ಸಾಲ ಮರುಪಾವತಿಯನ್ನ ಮಾಡಿದ್ರಷ್ಟೇ ಹೊಸ ಸಾಲ ಸಿಗುತ್ತೆ. ಆಮೇಲೆ ಮತ್ತೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಮೊದಲು ತೀರಿಸಬೇಕಾಗತ್ತೆ. ತಳ್ಳೋಗಾಡಿ ವ್ಯಾಪಾರಸ್ಥರಿಗೂ ಈ ಸಾಲದ ಅನುಕೂಲವನ್ನ ಪಡ್ಕೊಳ್ಬಹುದು. ವಾಹನಗಳಲ್ಲಿ ಊಟ ತಿಂಡಿ, ಡ್ರಿಂಕ್ಸ್ ಮಾರೋರು ಕೂಡ ಈ ಸಾಲವನ್ನ ಪಡಿಬಹುದು. ರಸ್ತೆ ಬದಿ ಬುಟ್ಟಿ ವ್ಯಾಪಾರಿ ಮಾಡೋರು ಕೂಡ ಈ ಸಾಲವನ್ನ ಪಡೆದುಕೊಳ್ಬೇಕಾಗತ್ತೆ. ಇನ್ನು ಪಾದರಕ್ಷೆ ರಿಪೇರಿ ಮಾರಾಟ ಮಾಡೋರು ಕೂಡ ಈ ಸಾಲವನ್ನ ಪಡೆಯಬಹುದು. ಆಟದ ಸಾಮಾನು, ಗೃಹೋಪಯೋಗಿ ವಸ್ತುಗಳನ್ನ ಮಾರಾಟ ಮಾರೋರು ಕೂಡ ಈ ಸಾಲ ಪಡಿಬಹುದು. ಎಪಿಎಂಸಿ ಮಾರ್ಕೆಟ್ನಲ್ಲಿರುವಂತಹ ಸಣ್ಣ ವ್ಯಾಪಾರಿಗಳು ಈ ಸಾಲವನ್ನ ಪಡಿಬಹುದು. ಅಂದ್ರೆ ಯಾರಿಗೆ ಈ ಸಾಲ ಅನ್ವಯಿಸುತ್ತೆ, ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ಸಿಗ್ತಾ ಇದೆ. ಬಡವರ ಬಂಧು ಅನ್ನೋ ಹೆಸರಿನಲ್ಲಿ ಸ್ಥಳೀಯ ಸಹಕಾರಿ ಬ್ಯಾಂಕ್ನಲ್ಲಿ ಮೊದಲಿಗೆ ನೋಂದಣಿಯನ್ನ ಮಾಡಿಸಬೇಕು. ಬಿಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನ ನೀಡಬೇಕು. ಜೊತೆಗೆ ಸ್ಥಳದ ಫೋಟೋ ಕೂಡ ಇರಬೇಕು. ಕಬ್ಬು ಬೆಳೆಗಾರರ ಹೋರಾಟದ ಹಿನ್ನೆಲೆಯಲ್ಲಿ ಇಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಕುಮಾರಸ್ವಾಮಿ ಸಭೆ ನಡೆಸಲಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಧ್ಯಾಹ್ನ 12:30ಕ್ಕೆ ಈ ಸಭೆ ನಡೆಯಲಿದ್ದು, ರೈತರಿಗೆ ನೀಡಬೇಕಾಗಿರೋ ಬಾಕಿ ಹಣದ ಬಗ್ಗೆ ಚರ್ಚಿಸಲಿದ್ದಾರೆ. ಕಳೆದ ಬಾರಿ ಸಭೆಯಲ್ಲಿ ಕಾರ್ಖಾನೆ ಮಾಲೀಕರ ಗೈರು ಹಿನ್ನೆಲೆ ಇಂದು ಸಭೆಗೆ ಮಾಲೀಕರು ಹಾಜರಾಗಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸಭೆಗೆ ಬಾರದ ಮಾಲೀಕರ ಕಾರ್ಖಾನೆ ವಿರುದ್ಧ ಕ್ರಮ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇಂದು ಸಭೆಗೆ ಸಕ್ಕರೆ ದಣಿಗಳು ಬರ್ತಾರಾ ಹಾಗೂ ಸಭೆಯ ನಂತರ ಸಿಎಂ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾರಾ, ಕಹಿ ಕೊಡ್ತಾರಾ ಅನ್ನೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಗಳು ಉದ್ಭವ ಆಗಿದೆ. ಜೊತೆಗೆ ಇವತ್ತಿನ ಸಭೆ ಮಹತ್ವವನ್ನ ಪಡೆದುಕೊಂಡಿದೆ.